ದೇವರು ಅಂದ್ರೆ ಯಾರು? ಈ ಬ್ರಹ್ಮಾಂಡವನ್ನೇ ಮೀರಿದ ಒಂದು ಅನಂತ ಶಕ್ತಿನ ಅಥವಾ ನಮ್ಮ ಜೊತೆಯಲ್ಲೇ ಇರೋ ಒಂದು ಅಸ್ತಿತ್ವನ? ದೇವರು ಮತ್ತು ಆತ ಸೃಷ್ಟಿಸಿದ ಈ ಜಗತ್ತಿನ ನಡುವಿನ ಸಂಬಂಧವಾದರೂ ಏನು? ಇವತ್ತು ನಾವು ಇದೇ ದೊಡ್ಡ ಪ್ರಶ್ನೆಗಳನ್ನ ನಮ್ಮ ಮುಂದಿರುವ ಕೆಲವು ದೇವತಾಶಾಸ್ತ್ರದ ಮೂಲಗಳ ಮೂಲಕ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನಿಸೋಣ. ಹೌದು. ಇಲ್ಲಿ ನಮ್ಮ ಉದ್ದೇಶ ಯಾವುದೇ ಒಂದು ನಂಬಿಕೆಯನ್ನ ಸರಿ ಅಥವಾ ತಪ್ಪು ಅಂತ ಹೇಳೋದಲ್ಲ. ಖಂಡಿತ. ಬದಲಿಗೆ ನಮ್ಮ ಕೈಯಲ್ಲಿರೋ ಈ ನಿರ್ದಿಷ್ಟ ಮೂಲಗಳು ಈ ಜಟಿಲವಾದ ವಿಷಯಗಳ ಬಗ್ಗೆ ಏನು ಹೇಳುತ್ತವೆ ಅನ್ನೋದನ್ನ ಆಳವಾಗಿ ವಿಶ್ಲೇಷಣೆ ಮಾಡೋದು. ಹೌದು. ಈ ಮೂಲಗಳ ಪ್ರಕಾರ ದೇವರು ಅನಂತ. ಆತ ಸಮಯ ಮತ್ತು ಸ್ಥಳ ಅಂದ್ರೆ ಸ್ಪೇಸ್ ಟೈಮ್ಗೂ ಮೀರಿದವನು. ಹಾಗಿದ್ದ ಮೇಲೆ ನಮ್ಮ ಈ ಸೀಮಿತ ಜಗತ್ತಿಂದ ಆ ಅನಂತವನ್ನ ಅರ್ಥ ಮಾಡ್ಕೊಳ್ಳೋದು ಹೇಗೆ? ಇದೇ ಇವತ್ತಿನ ನಮ್ಮ ಚರ್ಚೆಯ ಕೇಂದ್ರಬಿಂದು. ಸರಿ, ಹಾಗಾದ್ರೆ ಶುರು ಮಾಡೋಣ. ಮೊದಲನೇ ಪಾಯಿಂಟ್ ಇದೆಯಲ್ಲ, ಅದೇ ನಮ್ಗೆ ಬಹಳ ಆಶ್ಚರ್ಯ ತರಿಸಿದ್ದು. ಯಾವುದು? ನಮ್ಮ ಒಂದು ಮೂಲದಲ್ಲಿ ಹೀಗೆ ಹೇಳಿದೆ: ಆಕಾಶ ಮತ್ತು ಆಕಾಶಗಳ ಆಕಾಶವೂ ದೇವರನ್ನು ಹಿಡಿದಿಡಲಾರದು. ಹಾಗಿದ್ದ ಮೇಲೆ ನಾನು ಕಟ್ಟುವ ಆಲಯದಲ್ಲಿ ಆತನು ಹೇಗಿರಬಲ್ಲ ಅಂತ. ಹೌದು, ದಿನವೃತ್ತಾಂತದ ಮಾತು ಅದು. ಇದರ ಅರ್ಥ ಅಂದ್ರೆ ನಾವು ಕಟ್ಟೋ ದೇವಸ್ಥಾನ, ಚರ್ಚ್, ಮಸೀದಿಗಳಲ್ಲಿ ದೇವರು ಇರೋದಿಲ್ಲ ಅಂತನ? ತುಂಬಾ ನೇರವಾಗಿ ಕೇಳಿಸ್ತಿದೆ ಇದು. ಒಳ್ಳೆ ಪ್ರಶ್ನೆ. ನೇರವಾಗಿ ನೋಡಿದ್ರೆ ಹಾಗೆ ಅನ್ಸುತ್ತೆ. ಆದ್ರೆ ಈ ಪಠ್ಯಗಳ ಆಳಕ್ಕೆ ಇಳಿದ್ರೆ ಅದರ ಅರ್ಥ ಸ್ವಲ್ಪ ಬೇರೆ ಇದೆ. ಅವುಗಳ ಪ್ರಕಾರ ಏನಂದ್ರೆ, ದೇವರು ಅಷ್ಟು ದೊಡ್ಡವನು, ಇಡೀ ಬ್ರಹ್ಮಾಂಡವೇ ಅವನನ್ನು ಹಿಡಿದಿಟ್ಟುಕೊಳ್ಳಲು ಸಾಧ್ಯವಿಲ್ಲ. ಸ್ಪೇಸ್ ಟೈಮ್ ಅನ್ನೋದೇ ದೇವರ ಒಂದು ಸೃಷ್ಟಿ. ಹಾಗಾಗಿ ಆ ಸೃಷ್ಟಿಯೊಳಗಿನ ಒಂದು ಸಣ್ಣ ಕಟ್ಟಡದಲ್ಲಿ ದೇವರು ವಾಸಿಸಲು ಸಾಧ್ಯವೇ ಇಲ್ಲ. ಸರಿ. ಬದಲಾಗಿ ದೇವರು ಆ ಸ್ಥಳದಲ್ಲಿ ತನ್ನ ಹೆಸರನ್ನು ಇಡುತ್ತಾನೆ ಅಂತ ವಿವರಿಸಲಾಗಿದೆ. ತನ್ನ ಹೆಸರನ್ನು ಅಂದ್ರೆ? ಅದೊಂದು ಸಂಪರ್ಕ ಸೇತುವೆ ಇದ್ದ ಹಾಗೆ. ಅನಂತನಾದ ದೇವರನ್ನು ಸೀಮಿತವಾದ ಮನುಷ್ಯ ನೇರವಾಗಿ ನೋಡಲು, ಅನುಭವಿಸಲು ಸಾಧ್ಯವಿಲ್ಲ. ಹೌದು. ಹಾಗೆ ನೋಡಿದ್ರೆ ಆತ ಬದುಕಿ ಉಳಿಯೋದೇ ಇಲ್ಲ ಅಂತ ಈ ಮೂಲಗಳು ಹೇಳ್ತವೆ. ಹಾಗಾಗಿ ದೇವರು ತನ್ನನ್ನು ತಾನು ಮರೆಮಾಡಿಕೊಂಡು ಒಂದು ನಿರ್ದಿಷ್ಟ ಸ್ಥಳವನ್ನು ಆರಾಧನೆಗಾಗಿ ಗುರುತಿಸುತ್ತಾನೆ. ಮನುಷ್ಯನ ಸುರಕ್ಷತೆಗಾಗಿ ಅಂತನ? ಖಂಡಿತ. ಅಲ್ಲಿ ಆತ ತನ್ನ ಹೆಸರಿನ ಮೂಲಕ, ಅಂದ್ರೆ ತನ್ನ ಪ್ರತಿನಿಧಿಯ ಮೂಲಕ ಭಕ್ತರ ಆರಾಧನೆಯನ್ನು ಸ್ವೀಕರಿಸುತ್ತಾನೆ. ವಾವ್, ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಹಾಗಾದ್ರೆ ದೇವರ ಮುಂದೆ ಇಡೀ ಸೃಷ್ಟಿಯ ಸ್ಥಾನಮಾನ ಏನು? ಯೆಶಾಯದಲ್ಲಿ ಒಂದು ಅದ್ಭುತ ಹೋಲಿಕೆ ಇದೆ. ರಾಷ್ಟ್ರಗಳು ಬಕೆಟ್ನಿಂದ ಬೀಳುವ ಒಂದು ಹಣಿಯಂತಿವೆ, ತಕ್ಕಡಿಯ ಮೇಲಿರುವ ಧೂಳಿನ ಕಣದಂತಿವೆ ಅಂತ. ಹೌದು. ಅಷ್ಟೇ ಅಲ್ಲ, ಎಲ್ಲಾ ಜನಾಂಗಗಳು ಆತನ ಮುಂದೆ ಏನೂ ಇಲ್ಲದಂತಿವೆ. ಆತನು ಅವುಗಳನ್ನು ಶೂನ್ಯಕ್ಕಿಂತಲೂ ಕಡೆಯಾಗಿ ಎಣಿಸ್ತಾನೆ ಅಂತಾನೂ ಹೇಳಲಾಗಿದೆ. ನಿಜ. ಅಂದ್ರೆ ನಮ್ಮ ಇತಿಹಾಸ, ಯುದ್ಧಗಳು, ಸಾಧನೆಗಳು, ರಾಜಕೀಯ ಇದೆಲ್ಲ ದೇವರ ದೃಷ್ಟಿಯಲ್ಲಿ ಒಂದು ಧೂಳಿನ ಕಣಕ್ಕೂ ಸಮ ಇಲ್ಲ ಅಂತಾಯ್ತಲ್ಲ. ಖಂಡಿತ. ಈ ಹೋಲಿಕೆಗಳು ನಮಗೆ ದೇವರ ಅನಂತತೆ ಮತ್ತು ಸೃಷ್ಟಿಯ ಸೀಮಿತತೆಯ ನಡುವಿನ ಅಜಗಜಾಂತರ ವ್ಯತ್ಯಾಸವನ್ನು ತೋರಿಸ್ತವೆ. ಹೌದು ಹೌದು. ಇದೇ ಕಾರಣಕ್ಕೆ ಸೃಷ್ಟಿ ತನ್ನ ಸ್ವಂತ ಬುದ್ಧಿಶಕ್ತಿಯಿಂದ ದೇವರನ್ನು ಪೂರ್ತಿಯಾಗಿ ಅರಿಯಲು ಸಾಧ್ಯವೇ ಇಲ್ಲ. ದೇವರು ತಾನಾಗಿ ತಿಳಿಯಪಡಿಸಿದಷ್ಟನ್ನು ಮಾತ್ರ ನಾವು ಅರಿಯಬಲ್ಲೆವು. ಸರಿ, ಈ ಅನಂತ ಮತ್ತು ಸೀಮಿತದ ನಡುವಿನ ವ್ಯತ್ಯಾಸವನ್ನ ಮನಸ್ಸಲ್ಲಿಟ್ಕೊಂಡು ಮುಂದಿನ ವಿಷಯಕ್ಕೆ ಹೋಗೋಣ. ಯಾಕಂದ್ರೆ ಈಗ ಒಂದು ದೊಡ್ಡ ವಿರೋಧಾಭಾಸದ ಬಗ್ಗೆ ಮಾತಾಡಬೇಕಿದೆ. ಹೇಳಿ. ಈ ಮೂಲಗಳು ದೇವರ ಎರಡನೇ ವ್ಯಕ್ತಿತ್ವದ ಬಗ್ಗೆ ಮಾತನಾಡುತ್ತವೆ. ಇವರು ಅನಂತ ದೇವರು, ಸಮಯ ಮತ್ತು ಸ್ಥಳವನ್ನು ಮೀರಿದವರು. ಆದರೆ ಅವರೇ ಒಬ್ಬ ಸೀಮಿತ ಮನುಷ್ಯನಾಗಿ, ಸೃಷ್ಟಿಯಾಗಿ ಈ ಜಗತ್ತಿಗೆ ಬಂದ್ರು ಅಂತ ಹೇಳಲಾಗಿದೆ. ಹೌದು. ಇದು ತರ್ಕಕ್ಕೆ ನಿಲುಕದ ವಿಷಯ. ಒಂದೇ ವ್ಯಕ್ತಿ ಒಂದೇ ಸಮಯದಲ್ಲಿ ಅನಂತ ಮತ್ತು ಸೀಮಿತವಾಗಿರುವುದು ಹೇಗ್ ಸಾಧ್ಯ? ನೀವು ಸರಿಯಾದ ಪದ ಬಳಸಿದಿರಿ. ಇದೊಂದು ದೊಡ್ಡ ವಿರೋಧಾಭಾಸ. ದೇವತಾಶಾಸ್ತ್ರದಲ್ಲಿ ಇದೊಂದು ಅತಿ ದೊಡ್ಡ ರಹಸ್ಯ. ಈ ಮೂಲಗಳಲ್ಲಿ ದೇವರ ಎರಡನೇ ವ್ಯಕ್ತಿತ್ವ ಅನ್ನೋ ಪದಕ್ಕೆ ಕೊರಿಯನ್ ಭಾಷೆಯ ಜೆಇವಿ ಹಾನಾನಿಂ ಅನ್ನೋ ಪದವನ್ನ ಬಳಸಿದ್ದಾರೆ. ಜೆಇವಿ ಹಾನಾನಿಂ? ಹೌದು. ಬಹುಶಃ ಈ ಸೋರ್ಸ್ ಮಟೀರಿಯಲ್ ಕೊರಿಯನ್ ದೇವತಾಶಾಸ್ತ್ರದ ಪ್ರಭಾವಕ್ಕೆ ಒಳಗಾಗಿರಬಹುದು. ಇರ್ಲಿ, ಈ ಪರಿಕಲ್ಪನೆಯ ಪ್ರಕಾರ ಒಂದು ನಿಮಿಷ ಹೇಳಿ. ಕೊಲಸ್ಸೆಯವರಿಗೆ ಬರೆದ ಪತ್ರದಲ್ಲಿ ಹೇಳುವ ಹಾಗೆ ಸಮಸ್ತವೂ ಆತನಲ್ಲಿ ನಿಂತಿದೆ, ಅಂದ್ರೆ ಇಡೀ ಬ್ರಹ್ಮಾಂಡವೇ ಆತನೊಳಗೆ ಅಸ್ತಿತ್ವದಲ್ಲಿದೆ ಅಂತ. ಹೌದು. ಮತ್ತು ಇಬ್ರಿಯದಲ್ಲಿ ತನ್ನ ಶಕ್ತಿಯುಳ್ಳ ಮಾತಿನಿಂದ ಸಮಸ್ತವನ್ನೂ ನಡೆಸುತ್ತಾನೆ ಅಂತಾನೂ ಹೇಳಲಾಗಿದೆ. ಇಡೀ ಬ್ರಹ್ಮಾಂಡವೇ ಆತನೊಳಗೆ ಇರುವಾಗ ಆತ ಹೇಗೆ ಬ್ರಹ್ಮಾಂಡದೊಳಗಿನ ಒಂದು ಸಣ್ಣ ಗ್ರಹದ ಮೇಲೆ ಒಂದು ನಿರ್ದಿಷ್ಟ ಸಮಯದಲ್ಲಿ ಮನುಷ್ಯನಾಗಿ ಹುಟ್ಟಲು ಸಾಧ್ಯ? ಇದು ತಲೆ ತಿರುಗುವಂತೆ ಮಾಡ್ತಿದೆ. ಇದನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಒಂದು ಅನಾಲಜಿ ಪ್ರಯತ್ನಿಸೋಣ. ಸರಿ.
ಒಬ್ಬ ಕಾದಂಬರಿಕಾರನನ್ನ ಕಲ್ಪಿಸ್ಕೊಳ್ಳಿ. ಆತ ಒಂದು ಇಡೀ ಜಗತ್ತನ್ನೇ ಸೃಷ್ಟಿ ಮಾಡಿರ್ತಾನೆ, ಅದರಲ್ಲಿ 100 ಪಾತ್ರಗಳಿರ್ತವೆ. ಆ ಇಡೀ ಕಥೆ ಅವನ ಮನಸ್ಸಿನಲ್ಲಿದೆ, ಅವನ ಹಿಡಿತದಲ್ಲಿದೆ. ಹೌದು. ಈಗ ಆ ಕಾದಂಬರಿಕಾರ ತಾನೇ ಸೃಷ್ಟಿಸಿದ ಒಂದು ಪಾತ್ರವಾಗಿ ಆ ಕಥೆಯೊಳಗೆ ಪ್ರವೇಶಿಸುತ್ತಾನೆ ಎಂದುಕೊಳ್ಳಿ. ಓ. ಆತ ಕಥೆಯೊಳಗೆ ಒಬ್ಬ ಪಾತ್ರವಾಗಿ ಬದುಕ್ತಿದ್ದರೂ ಅದೇ ಸಮಯದಲ್ಲಿ ಕಥೆಯ ಹೊರಗೆ ಇಡೀ ಕಾದಂಬರಿಯನ್ನು ನಿಯಂತ್ರಿಸ್ತಿರ್ತಾನೆ. ಅಬ್ಬಾ. ಬಹುಶಃ ಅಂಥದ್ದೊಂದು ಹೋಲಿಕೆ ಇಲ್ಲಿ ಸ್ವಲ್ಪ ಮಟ್ಟಿಗೆ ಸಹಾಯ ಮಾಡಬಹುದು. ಆದರೆ ಈ ಪಠ್ಯಗಳೇ ಒಪ್ಪುಕೊಳ್ಳುವಂತೆ ಇದು ಮಾನವನ ತಿಳುವಳಿಕೆಗೆ ಮೀರಿದ ವಿಷಯ. ಹಾಗಾದ್ರೆ ಶಿಲುಬೆಯ ಮೇಲೆ ಒಬ್ಬ ಮನುಷ್ಯನಾಗಿ ಅನುಭವಿಸಿದ ಆ ನೋವು, ಆ ಯಾತನೆ ಮತ್ತು ಅದೇ ಸಮಯದಲ್ಲಿ ಇಡೀ ಬ್ರಹ್ಮಾಂಡವನ್ನು ತನ್ನ ಶಕ್ತಿಯುತ ಮಾತಿನಿಂದ ಹಿಡಿದಿಟ್ಟುಕೊಂಡಿರುವ ಅನಂತ ದೇವರಾಗಿ ಆತನ ಅನುಭವ, ಇವೆರಡೂ ಒಂದೇ ಕ್ಷಣದಲ್ಲಿ ಹೇಗೆ ಸಂಭವಿಸಿತು? ಆ ಪ್ರಶ್ನೆಗೆ ಈ ಮೂಲಗಳು ಕೊಡುವ ಉತ್ತರ ಬಹಳ ಪ್ರಾಮಾಣಿಕವಾಗಿದೆ. ಏನು ಉತ್ತರ? ಅವು ಅದನ್ನು ನಾವು ಅರಿಯಲಾರೆವು ಅಂತ ನೇರವಾಗಿ ಹೇಳುತ್ತವೆ. ಅನಂತವನ್ನು ಸೀಮಿತ ಸೃಷ್ಟಿಯು ಅರಿಯಲು ಸಾಧ್ಯವಿಲ್ಲ. ಓಕೆ. ಇಲ್ಲಿ ಒಂದು ಪ್ರಮುಖ ಪರಿಕಲ್ಪನೆಯನ್ನು ಬಳಸಲಾಗಿದೆ. ಆತ ತನ್ನನ್ನು ತಾನು ಬರೆದು ಮಾಡಿಕೊಂಡಿದ್ದ ಕಾರಣ ಮನುಷ್ಯರು ದೇವರನ್ನು ನೇರವಾಗಿ ನೋಡಿಯೂ ಸಾಯದೆ ಉಳಿಯಲು ಸಾಧ್ಯವಾಯಿತು ಅಂತ ವಿವರಿಸಲಾಗಿದೆ. ಬರಿದು ಮಾಡಿಕೊಳ್ಳುವುದು ಅಂದ್ರೆ ತನ್ನ ದೈವಿಕ ಶಕ್ತಿಯನ್ನು ಸಂಪೂರ್ಣವಾಗಿ ಬಿಟ್ಟುಬಿಟ್ಟ ಅಂತಾನ? ಸಂಪೂರ್ಣವಾಗಿ ಬಿಟ್ಟ ಅಂತಲ್ಲ, ಬದಲಿಗೆ ಆ ಶಕ್ತಿಯನ್ನು ಪ್ರದರ್ಶಿಸದೆ ಅದನ್ನು ಮರೆಮಾಚಿ ಒಬ್ಬ ಸಾಮಾನ್ಯ ಮನುಷ್ಯನ ಮಿತಿಗಳೊಳಗೆ ಬದುಕಿದ ಅಂತ. ಓ, ಹಾಗಾ? ಇದು ಒಂದು ರೀತಿಯಲ್ಲಿ ಅಪಾರ ಶಕ್ತಿಯುಳ್ಳ ರಿಯಾಕ್ಟರ್ ತನ್ನ ಶಕ್ತಿಯನ್ನು ನಿಯಂತ್ರಿಸಿ ಒಂದು ಸಣ್ಣ ಬಲ್ಬ್ ಉರಿಸಲು ಬೇಕಾದಷ್ಟು ಮಾತ್ರ ವಿದ್ಯುತ್ ಹೊರಬಿಟ್ಟ ಹಾಗೆ. ಒಳ್ಳೆ ಹೋಲಿಕೆ. ಆತನ ಸಂಪೂರ್ಣ ಮಹಿಮೆ ಪ್ರಕಟವಾಗಿದ್ದರೆ ಯಾವ ಸೃಷ್ಟಿಯೂ ಬದುಕಿ ಉಳಿಯುತ್ತಿರಲಿಲ್ಲ ಎಂದು ಈ ಪಠ್ಯಗಳು ಹೇಳುತ್ತವೆ. ಓಕೆ, ಇದು ಸ್ವಲ್ಪ ಮಟ್ಟಿಗೆ ಅರ್ಥವಾಗ್ತಿದೆ. ಈಗ ದೇವರು ಇರುವುದನ್ನು ಸೃಷ್ಟಿ ಮಾಡಿದ ನಿಯಂತ್ರಿಸ್ತಾನೆ ಅಂತ ನಮಗೆ ಗೊತ್ತು. ಆದರೆ ಇಲ್ಲದಿರುವುದರ ಕಥೆ ಏನು? ನಿಮ್ಮ ಮೂಲಗಳು ಅನಸ್ತಿತ್ವ ಅನ್ನುವೊಂದು ವಿಚಿತ್ರವಾದ ಕಲ್ಪನೆಯನ್ನು ಮುಂದಿಡ್ತವೆ ಅಲ್ವಾ? ಸಾಮಾನ್ಯವಾಗಿ ಇಲ್ಲದಿರುವುದು ಅಂದ್ರೆ ಶೂನ್ಯ, ವ್ಯಾಕ್ಯೂಮ್ ಅಂತ ಅಂದ್ಕೊಳ್ತೀವಿ. ಹೌದು, ಇದು ಮತ್ತೊಂದು ಆಳವಾದ ಪರಿಕಲ್ಪನೆ. ಈ ಮೂಲಗಳಲ್ಲಿ ಇದಕ್ಕೆ ಪಿಜೋನ್ಜೆ ಅಂದ್ರೆ ಬಿ ಜೋನ್ಜೆ ಅಂತಾರೆ. ಬಿ ಜೋನ್ಜೆ. ಹೌದು, ಅಂದ್ರೆ ಅನ್ಎಕ್ಸಿಸ್ಟೆನ್ಸ್ ಅಥವಾ ಅನಸ್ತಿತ್ವ. ಇದು ಶೂನ್ಯ ಅಲ್ಲ. ದೇವರ ದೃಷ್ಟಿಯಲ್ಲಿ ಅಸ್ತಿತ್ವ ಅಂದ್ರೆ ಜೋನ್ಜೆ ಅಥವಾ ಜೋನ್ಜೆ ಮತ್ತು ಅನಸ್ತಿತ್ವ ಅಂದ್ರೆ ಬಿ ಜೋನ್ಜೆ ಎರಡೂ ಆತನ ನಿಯಂತ್ರಣದಲ್ಲಿರುವ ಸ್ಥಿತಿಗಳು. ಎರಡೂ ಆತನ ನಿಯಂತ್ರಣದಲ್ಲಿದೆಯಾ? ಹೌದು. ಆತ ಅನಸ್ತಿತ್ವದಿಂದ ಯಾವುದನ್ನಾದರೂ ಅಸ್ತಿತ್ವಕ್ಕೆ ಕರೆಯಬಲ್ಲ, ಇಲ್ಲದವುಗಳನ್ನು ಇದ್ದಂತೆ ಕರೆಯುವನು ಅಂತ ಹೇಳಲಾಗಿದೆ. ಓ, ಹಾಗಾಗಿನೇ ಪುನರುತ್ಥಾನ ಸಾಧ್ಯ ಅಂತ ಈ ಮೂಲಗರು ಹೇಳೋದು. ಅಂದ್ರೆ ಸಾವು ಅನ್ನೋದು ಪರ್ಮನೆಂಟ್ ಡಿಲೀಟ್ ಅಲ್ಲ. ಎಕ್ಸಾಕ್ಟ್ಲಿ. ಬದಲಿಗೆ ಆ ವ್ಯಕ್ತಿಯನ್ನು ಅನಸ್ತಿತ್ವ ಸ್ಥಿತಿಗೆ ಹಿಂತಿರುಗಿಸೋದು, ಬೇಕೆಂದಾಗ ಮತ್ತೆ ಅಸ್ತಿತ್ವಕ್ಕೆ ತರಬಹುದು. ಇದು ಕಂಪ್ಯೂಟರ್ನಲ್ಲಿ ಫೈಲ್ ಅನ್ನು ರೀಸೈಕಲ್ ಬಿನ್ಗೆ ಹಾಕಿದ ಹಾಗೆ ಅಲ್ವಾ? ಅತ್ಯುತ್ತಮ ಹೋಲಿಕೆ. ನಿಖರವಾಗಿ ಅದೇ ಅರ್ಥ. ಸಾವು ಎಂದರೆ ಸಂಪೂರ್ಣ ನಾಶವಲ್ಲ. ಓಕೆ. ಬದಲಿಗೆ ದೇವರ ಇಚ್ಛೆಯಂತೆ ಒಂದು ಸ್ಥಿತಿಯಿಂದ ಇನ್ನೊಂದು ಸ್ಥಿತಿಗೆ ವರ್ಗಾವಣೆ. ಇದೇ ಕಾರಣಕ್ಕೆ ಲೂಕಾದಲ್ಲಿ ದೇವರಿಗೆ ಎಲ್ಲರೂ ಬದುಕಿದವರೇ ಅಂತ ಹೇಳಲಾಗಿದೆ. ಹೌದು. ಈ ಹೇಳಿಕೆಯನ್ನು ಈ ಪಠ್ಯಗಳು 2 ರೀತಿಯಲ್ಲಿ ವಿಶ್ಲೇಷಿಸುತ್ತವೆ. ಆ 2 ವ್ಯಾಖ್ಯಾನಗಳು ಯಾವುವು? ಮೊದಲನೆಯ ವ್ಯಾಖ್ಯಾನದ ಪ್ರಕಾರ ಅಂತಿಮ ತೀರ್ಪು ಅಂದ್ರೆ ದೊಡ್ಡ ಶ್ವೇತ ಸಿಂಹಾಸನದ ತೀರ್ಪು, ಕೊರಿಯನ್ನಲ್ಲಿ ಬೆಕ್ಬೋಜಾ ದೆ ಶಿಂಪ್ಯಾನ್ ಅಂದ್ರೆ ಬೆಕ್ಬೋ ಜ್ವಾದೆ ಶಿಂಪ್ಯಾನ್ ಇನ್ನೂ ಆಗಿಲ್ಲ. ಓಕೆ, ಆಗಿಲ್ಲ. ಹಾಗಾಗಿ ಸತ್ತವರ ಆತ್ಮಗಳು ಇನ್ನೂ ಸಂಪೂರ್ಣವಾಗಿ ಅನಸ್ತಿತ್ವಕ್ಕೆ ಹೋಗಿಲ್ಲ. ಅವು ಒಂದು ರೀತಿಯ ಕಾಯುವಿಕೆಯ ಸ್ಥಿತಿಯಲ್ಲಿವೆ. ಹಾಗಾಗಿ ದೇವರ ದೃಷ್ಟಿಯಲ್ಲಿ ಅವರಿನ್ನೂ ಜೀವಂತ. ಸರಿ ಸರಿ. ಎರಡನೆಯ ವ್ಯಾಖ್ಯಾನ ಸ್ವಲ್ಪ ತಾತ್ವಿಕವಾಗಿದೆ. ಅದರ ಪ್ರಕಾರ ದೇವರಿಗೆ ವಿಧೇಯರಾದವರು ಮಾತ್ರ ನಿಜವಾಗಿ ಬದುಕಿದವರು. ಆತನನ್ನು ತಿರಸ್ಕರಿಸುವವರು ಅಂತಿಮವಾಗಿ ಅನಸ್ತಿತ್ವಕ್ಕೆ ಅಂದ್ರೆ 2ನೇ ಸಾವಿಗೆ ಹೋಗುವುದರಿಂದ ದೇವರ ದೃಷ್ಟಿಯಲ್ಲಿ ಅವರು ಈಗಾಗಲೇ ಸತ್ತಂತೆ. ಓ, ಅವರ ಭವಿಷ್ಯ ನಿರ್ಧಾರವಾಗಿರುವುದರಿಂದ ಅವರು ಸದ್ಯಕ್ಕೆ ಜೀವಂತವಿದ್ರೂ ಲೆಕ್ಕಕ್ಕಿಲ್ಲದಂತೆ? ಹೌದು, ನಿಖರವಾಗಿ. ಆದರೆ ಈ 2 ವ್ಯಾಖ್ಯಾನಗಳು ಒಂದಕ್ಕೊಂದು ವಿರುದ್ಧವಾಗಿ ಕಾಣಿಸ್ತವೆ. ಒಬ್ಬ ವ್ಯಕ್ತಿ ಒಂದೇ ಸಮಯದಲ್ಲಿ ದೇವರ ದೃಷ್ಟಿಯಲ್ಲಿ ಕಾಯುವ ಸ್ಥಿತಿಯಲ್ಲಿ ಮತ್ತು ಈಗಾಗಲೇ ಸತ್ತಂತೆ ಇರುವುದು ಹೇಗೆ ಸಾಧ್ಯ? ಈ ಮೂಲಗಳು 2 ಸಾಧ್ಯತೆಗಳನ್ನು ಮುಂದಿಡ್ತವೆ. ಬಹುಶಃ ಇದು ವಿಷಯದ 2 ಬೇರೆ ಬೇರೆ ಆಯಾಮಗಳಿರಬಹುದು. ಅಂದ್ರೆ
ಭೌತಿಕವಾಗಿ ಸತ್ತವರು ತೀರ್ಪುಗಾಗಿ ಕಾಯುತ್ತಿದ್ದಾರೆ. ಆದ್ರೆ ಆಧ್ಯಾತ್ಮಿಕವಾಗಿ ದೇವರಿಂದ ದೂರವಾದವರು ಈಗಾಗಲೇ ಸತ್ತಂತೆ ಎಂದು ಪರಿಗಣಿಸಲ್ಪಡ್ತಾರೆ. ಹೀಗೆ ಎರಡೂ ವ್ಯಾಖ್ಯಾನಗಳು ತಮ್ಮ ಜಾಗದಲ್ಲಿ ಸರಿಯಿರಬಹುದು. ಸರಿ. ಹಾಗಾದ್ರೆ ಒಬ್ಬ ವ್ಯಕ್ತಿ ಸತ್ತ ತಕ್ಷಣ ಏನಾಗುತ್ತೆ? ನೇರವಾಗಿ ಸ್ವರ್ಗಕ್ಕೂ ನರಕಕ್ಕೂ ಹೋಗ್ತಾರಾ? ಈ ಮೂಲಗಳ ಪ್ರಕಾರ ತೀರ್ಪು ಮತ್ತು ಪುನರುತ್ಥಾನದ ಪ್ರಕ್ರಿಯೆ ಹೇಗಿರುತ್ತೆ? ಸಾಮಾನ್ಯವಾಗಿ ನಾವು ಕೇಳಿರುವ ಕಥೆಗಳಿಗಿಂತ ಈ ಮೂಲಗಳು ಕೊಡುವ ಚಿತ್ರಣ ಬಹಳ ಭಿನ್ನವಾಗಿದೆ. ಹೌದಾ? ಹೌದು. ಇಲ್ಲಿ ಒಂದು ಕ್ರಮಬದ್ಧ ಪ್ರಕ್ರಿಯೆಯನ್ನು ವಿವರಿಸಲಾಗಿದೆ. ಸತ್ತ ತಕ್ಷಣ ಏನೂ ಆಗೋದಿಲ್ಲ. ಮೊದಲಿಗೆ ಸತ್ತ ನಂತರ ನೀತಿವಂತರಾಗಿಲಿ ದುಷ್ಟರಾಗಿಲಿ ಅವರು ನಿದ್ರಿಸುವ ಸ್ಥಿತಿಯಲ್ಲಿರ್ತಾರೆ ಎಂದು ಹೇಳಲಾಗಿದೆ. ನಿದ್ರೆ ಅಂದ್ರೆ ಏನು? ಪ್ರಜ್ಞೆ ಇರುತ್ತಾ? ಕನಸು ಬೀಳುತ್ತಾ? ಸಮಯದ ಅರಿವಿರುತ್ತಾ? ಆ ಬಗ್ಗೆ ಸ್ಪಷ್ಟವಾದ ವಿವರಣೆ ಇಲ್ಲ. ಅದೊಂದು ಪ್ರಜ್ಞಾರಹಿತ ನಿಷ್ಕ್ರಿಯ ಸ್ಥಿತಿ ಇರಬಹುದು ಅಂತ ಊಹಿಸಲಾಗಿದೆ. ಓಕೆ. ಆ ನಿದ್ರೆಯ ಸ್ಥಿತಿಯ ನಂತರ ಮೊದಲ ಪುನರುತ್ಥಾನ ನಡೆಯುತ್ತದೆ. ಮೊದಲ ಪುನರುತ್ಥಾನ? ಅದಕ್ಕೆ ಇಲ್ಜೆಬುಹಾಲ್ ಅಥವಾ ಇಲ್ಜೆಬುಹಾಲ್ ಅಂತಾರ? ಹೌದು, ಅದೇ ಪದ. ಇದರಲ್ಲಿ ದೇವರ ಆಜ್ಞೆಗಳನ್ನ ಪಾಲಿಸಿ ಹುತಾತ್ಮರಾದವರು ಮಾತ್ರ ಪಾಲ್ಗೊಳ್ತಾರೆ. ಇವರು 1000 ವರ್ಷಗಳ ಕಾಲ ಆಳ್ವಿಕೆ ನಡೆಸುತ್ತಾರೆ ಎಂದು ಪ್ರಕಟಣೆ ಪುಸ್ತಕದಲ್ಲಿ ಹೇಳಲಾಗಿದೆ. ಕೇವಲ ಹುತಾತ್ಮರು ಮಾತ್ರನಾ? ಹಾಗಾದ್ರೆ ಉಳಿದ ಒಳ್ಳೆಯವರು ಕಥೆ ಏನು? ಸಾಮಾನ್ಯ ಜೀವನ ನಡೆಸಿ ದೇವರಿಗೆ ವಿಧೇಯರಾಗಿದ್ದ ಕೋಟ್ಯಾಂತರ ಜನರ ಗತಿಯೇನು? ಅವರು ಆ 1000 ವರ್ಷಗಳು ಮುಗಿಯೋವರೆಗೂ ನಿದ್ರೆಯ ಸ್ಥಿತಿಯಲ್ಲೇ ಕಾಯ್ತಾರೆ. 1000 ವರ್ಷ. ಶ್ವೇತಸಿಂಹಾಸನದ ತೀರ್ಪು ಅಂದ್ರೆ ಬೆಕ್ಬೋಜ್ವಾದೆ ಶಿಂಪಾನ್ ನಡೀತದೆ. ಓಕೆ. ಆಗ ಹುತಾತ್ಮರನ್ನು ಹೊರತುಪಡಿಸಿ ಜಗತ್ತಿನ ಆರಂಭದಿಂದ ಕೊನೆಯವರೆಗೂ ಸತ್ತವರೆಲ್ಲರೂ ಎಬ್ಬಿಸಲ್ಪಡ್ತಾರೆ. ಅವರವರ ಕೃತ್ಯಗಳಿಗೆ ತಕ್ಕಂತೆ ಕೆಲವರು ಜೀವದ ಪುನರುತ್ಥಾನಕ್ಕೆ, ಇನ್ನು ಕೆಲವರು ತೀರ್ಪಿನ ಪುನರುತ್ಥಾನಕ್ಕೆ ಏಳುತ್ತಾರೆ. ಒಂದು ನಿಮಿಷ. ನೀವು ಹೇಳುತ್ತಿರುವುದು ನಿಜವೇ ಆದರೆ ದಾವೀದ, ಅಬ್ರಹಾಮ, ಮೋಶೆ ಇಂಥ ದೊಡ್ಡ ವ್ಯಕ್ತಿಗಳು ಕೂಡ ಇನ್ನೂ ಸ್ವರ್ಗಕ್ಕೆ ಹೋಗಿಲ್ಲ, ಅವರು ಆ ತೀರ್ಪಿಗಾಗಿ ಕಾಯ್ತಿದ್ದಾರೆ ಅಂತಾಯ್ತು. ಇದು ನಂಬೋಕೆ ಕಷ್ಟ. ನೀವು ಸರಿಯಾದ ವ್ಯಕ್ತಿಗಳ ಹೆಸರನ್ನೇ ಹೇಳಿದಿರಿ. ಈ ಮೂಲಗಳು ಬಹಳಷ್ಟು ಸ್ಪಷ್ಟವಾಗಿ ಅಪೊಸ್ತಲರ ಕೃತ್ಯಗಳ ಪುಸ್ತಕವನ್ನು ಉಲ್ಲೇಖಿಸಿ ದಾವೀದನು ಇನ್ನೂ ಸ್ವರ್ಗಕ್ಕೆ ಏರಿ ಹೋಗಿಲ್ಲ ಎಂದು ಹೇಳುತ್ತವೆ. ದಾವೀದನೇ ಇನ್ನೂ ಸ್ವರ್ಗಕ್ಕೆ ಹೋಗಿಲ್ಲ ಅಂದ್ರೆ ಹಾಗಾದ್ರೆ ಈ ಸತ್ತ ತಕ್ಷಣ ಆತ್ಮ ಸ್ವರ್ಗಕ್ಕೆ ಹೋಗುತ್ತೆ ಅನ್ನೋ ಜನಪ್ರಿಯ ಕಲ್ಪನೆ ಎಲ್ಲಿಂದ ಬಂತು? ಈ ಮೂಲಗಳ ಪ್ರಕಾರ ಅದು ಸಂಪೂರ್ಣ ತಪ್ಪು ಅಂತಾಯ್ತಲ್ಲ? ಹೌದು, ಇದು ಬಹಳ ದೊಡ್ಡ ಮತ್ತು ವಿವಾದಾತ್ಮಕ ಅಂಶ. ಇದು ಕೇಳುಗರಿಗೆ ದೊಡ್ಡ ಆಘಾತಕಾರಿ ವಿಷಯವಾಗಿರ್ಬೋದು. ನಿಜ. ಈ ಪಠ್ಯಗಳ ಪ್ರಕಾರ ಯೇಸುಕ್ರಿಸ್ತನನ್ನು ಹೊರತುಪಡಿಸಿ ಮನುಷ್ಯರಲ್ಲಿ ಬೇರೆ ಯಾರೂ ಇನ್ನೂ ಸ್ವರ್ಗಕ್ಕೆ ಹೋಗಿಲ್ಲ. ಎಲ್ಲರೂ ಅಂತಿಮ ತೀರ್ಪಿಗಾಗಿ ನಿದ್ರಿಸ್ತಾ ಇದ್ದಾರೆ. ಇದು ಸತ್ತ ನಂತರದ ಸ್ಥಿತಿಯ ಬಗ್ಗೆ ಇರುವ ಸಾಮಾನ್ಯ ನಂಬಿಕೆಗಳಿಗೆ ಒಂದು ನೇರವಾದ ಸವಾಲನ್ನು ಒಡ್ಡುತ್ತದೆ. ಹಾಗಾದ್ರೆ ಇವತ್ತು ನಾವು ಮಾತಾಡಿದ್ದು ಕೇಳಿದ್ರೆ ದೇವರು ಮತ್ತು ಸೃಷ್ಟಿಯ ಬಗ್ಗೆ ನಮ್ಗಿರೋ ಎಷ್ಟೋ ಕಲ್ಪನೆಗಳು ಚೂರ್ಚೂರಾಗುತ್ತೆ. ಒಟ್ಟಿನಲ್ಲಿ ಈ ಮೂಲಗಳ ಸಾರಾಂಶವನ್ನು ನೋಡುವುದಾದರೆ ದೇವರು ನಮ್ಮ ಸಮಯ, ಸ್ಥಳ, ತರ್ಕ ಎಲ್ಲವನ್ನೂ ಮೀರಿದವನು. ಆತನನ್ನು ನಮ್ಮ ಸೀಮಿತ ಬುದ್ಧಿಯಿಂದ ಪೂರ್ತಿಯಾಗಿ ಅರಿಯಲು ಸಾಧ್ಯವಿಲ್ಲ. ಹೌದು. ಅಸ್ತಿತ್ವ ಮತ್ತು ಅನಸ್ತಿತ್ವ ಎರಡೂ ಆತನ ನಿಯಂತ್ರಣದಲ್ಲಿರುವ ಸ್ಥಿತಿಗಳು. ಮತ್ತು ಮನುಷ್ಯ ಸತ್ತ ನಂತರ ತಕ್ಷಣ ಸ್ವರ್ಗ ಅಥವಾ ನರಕಕ್ಕೆ ಹೋಗೋದಿಲ್ಲ, ಬದಲಿಗೆ ಒಂದು ಅಂತಿಮ ತೀರ್ಪಿಗಾಗಿ ಕಾಯುವ ಪ್ರಕ್ರಿಯೆಯಲ್ಲಿರುತ್ತಾನೆ. ಹೌದು. ಮತ್ತು ಈ ಚರ್ಚೆ ನಮ್ಮನ್ನು ಒಂದು ಬಹಳ ಕುತೂಹಲಕಾರಿ ಪ್ರಶ್ನೆಯೊಂದಿಗೆ ಬಿಟ್ಟು ಹೋಗ್ತದೆ. ಏನು ಆ ಪ್ರಶ್ನೆ? ಈ ಪಠ್ಯಗಳ ಪ್ರಕಾರ ಸತ್ತವರು ಒಂದು ರೀತಿಯ ನಿದ್ರೆ ಅಥವಾ ಕಾಯುವಿಕೆಯ ಸ್ಥಿತಿಯಲ್ಲಿದ್ದಾರೆ. ಹೌದು. ನಮ್ಮ ಅನುಭವದಲ್ಲಿ ಸಮಯವು ಗಂಟೆ, ದಿನ, ವರ್ಷ ಅಂಥ ಸರಳ ರೇಖೆಯಲ್ಲಿ ಸಾಗುತ್ತದೆ. ಆದರೆ ಸಮಯ ಅನ್ನೋದೇ ದೇವರ ಒಂದು ಸೃಷ್ಟಿ. ಓ. ಸತ್ತ ಮೇಲೆ ಬಹುಶಃ ನಾವು ಆ ಸೃಷ್ಟಿಯ ನಿಯಮದಿಂದ ಹೊರಗೆ ಹೋಗುತ್ತೇವೇನೋ. ಹಾಗಾದ್ರೆ ಸಾವಿರಾರು ವರ್ಷಗಳ ಹಿಂದೆ ಸತ್ತ ವ್ಯಕ್ತಿಗೆ ಮತ್ತು ನಾಳೆ ಸಾಯುವ ವ್ಯಕ್ತಿಗೆ ಈ ಕಾಯುವಿಕೆಯ ಅನುಭವ ಹೇಗಿರಬಹುದು? ನಿಜ. ಸತ್ತ ಕ್ಷಣಕ್ಕೂ 1000 ವರ್ಷದ ನಂತರ ಎಬ್ಬಿಸುವ ಕ್ಷಣಕ್ಕೂ ನಡುವೆ ಅವರಿಗೆ 1 ಸೆಕೆಂಡಿನ ವ್ಯತ್ಯಾಸವೂ ಗೊತ್ತಾಗದೇ ಇರಬಹುದಾ? ಅವರಿಗೆ ಅದು ಕಣ್ಣು ಮುಚ್ಚಿ ತೆರೆದ ಹಾಗೆ ಇರಬಹುದಾ? ಅಬ್ಬಾ. ನಮ್ಮ ಕಾಲದ ಗ್ರಹಿಕೆಯಿಂದ ಸಂಪೂರ್ಣವಾಗಿ ಹೊರಗಿರುವ ಆ ಸ್ಥಿತಿಯಲ್ಲಿ ಪ್ರಜ್ಞೆ ಹೇಗೆ ಕೆಲಸ ಮಾಡಬಹುದು? ಇದು ಮುಂದಿನ ಚಿಂತನೆಗೆ ಒಂದು ಅದ್ಭುತವಾದ ವಿಷಯ.